ಒಂದೊಂದು ಅಬ್ಸರ್ವೇಷನ್ ಇವತ್ತಿನ ಪೆರೇಡ್ ನೋಡಿದ ನಂತರ ಸರಿ ತಪ್ಪಿದ್ರೆ ಅದನ್ನು ದಯವಿಟ್ಟು ಸರಿ ಮಾಡಿ. ಯಾಕಂತಂದ್ರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ಕಡೆಗೆ ಹತ್ತಿರವಾಗ್ತಾ ಇದೀವಾ ಅಂತ ನನಗೆ ಇವತ್ತಿನ ನಮ್ಮ ಸೇನಾ ಶಕ್ತಿ ಪ್ರದರ್ಶನವನ್ನು ನೋಡಿದ್ರೆ ಅನಿಸ್ತಾ ಇದೆ. ಯಾಕಂತಂದ್ರೆ ಭೀಷ್ಮ ನೋಡಿದ್ವಿ ನಾವು. ಭೀಷ್ಮ ರಷ್ಯಾ ಮತ್ತು ಫ್ರಾನ್ಸ್ನ ಟೆಕ್ನಾಲಜಿಯನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ ಟ್ಯಾಂಕ್ ಭೀಷ್ಮದಲ್ಲಿ. ಅರ್ಜುನ ನೋಡಿದ್ವಿ, ಆಕಾಶ್ ಗಮನಿಸಿದ್ವಿ, ನಾವೇ ಸ್ಥಳೀಯವಾಗಿ ರೆಡಿ ಮಾಡಿರೋದು ಏರ್ ಡಿಫೆನ್ಸ್ ಸಿಸ್ಟಮ್. ಅದಕ್ಕೆ ಹತ್ರ ಆಗ್ತಿದೀವ ಸರ್ ನಾವು? ಕಂಪ್ಲೀಟ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು, ಬಟ್ ಹತ್ರವಾಗ್ತಾ ಇದೀವ ಮೇಕ್ ಇನ್ ಇಂಡಿಯಾಕ್ಕೆ. ಆಗುತ್ತೆ ನೋಡಿ, ಇದನ್ನು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದೀವಿ ನಾವು. ಸುಮ್ಮನೆ ಇಟ್ ಇಸ್ ನಾಟ್ ಒನ್ ಸ್ಲೋಗನ್, ಆತ್ಮನಿರ್ಭರತೆ, ಮೇಕ್ ಇನ್ ಇಂಡಿಯಾ ಅವೆಲ್ಲ ದೇ ಆರ್ ನಾಟ್ ಮಿಯರ್ ಸ್ಲೋಗನ್ಸ್. ವೆನ್ ಡಿಫೆನ್ಸ್ ಬಜೆಟ್ ಈಸ್ ಅಲಾಟೆಡ್, ದ ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಈಸ್ ಓನ್ಲಿ ಫಾರ್ ಸ್ವದೇಶಿ. 65% ನೀವು ಇದು ಏನು ಶಾಪಿಂಗ್ ಮಾಡ್ತೀರಿ ಅದು it has to be, the budget has to be utilized by up to 65% only to produce indigenous systems. ಸೊ ನ್ಯಾಚುರಲಿ ಮೊದಲು ಆ ಒಂದು ಕಂಪಲ್ಷನ್ ಇರ್ತಿರ್ಲಿಲ್ಲ. ಮೊದಲು ಒಂಥರ ಎಮರ್ಜೆನ್ಸಿ ಶಾಪಿಂಗ್ ಮಾಡಿಬಿಡೋರು, ವಿ ವಾಂಟ್ ಸಮ್ ರೆಡಾರ್ಸ್ ಸೊ ಕ್ವಿಕ್ಲಿ ಗೋ ಅಂಡ್ ಅದಕ್ಕೊಂದು ದೊಡ್ಡ ಲಾಬಿನೇ ಇರ್ತಿತ್ತು. ಅದ್ರ ಬಗ್ಗೆ ಮಾತಾಡೋದೇನು ಬೇಡ. ಬಟ್ ಸಿನ್ಸ್ ದಿ ಪೊಲಿಟಿಕಲ್ ಲೀಡರ್ಶಿಪ್ಪಿಂದನೇ ಈ ಡೈರೆಕ್ಟಿವ್ ಬಂದಿರೋದ್ರಿಂದ ವಿ ಹ್ಯಾವ್ ನೋ ದಿಸ್ ಥಿಂಗ್. ಮೊದಲು ಈ DRDO ಇದಕ್ಕೆಲ್ಲ ಸ್ವಲ್ಪ ಫಂಡಿಂಗ್ ಪ್ರಾಬ್ಲಮ್ ಇರ್ತಾಯಿತ್ತು, ಸಂಶೋಧನಾ ಕೆಲಸಗಳು. ಫಂಡಿಂಗ್ ಪ್ರಾಬ್ಲಮ್. ಯಾವುದೋ ಒಂದು ಪ್ರಾಜೆಕ್ಟು ಒಂದೇ ಸರಿ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಲ್ಲ. ಇಟ್ ವಿಲ್ ಗೋ ಥ್ರೂ ಸಮ್ ಫೇಲ್ಯೂರ್ಸ್, ಇಟ್ ವಿಲ್ ಗೋ ಥ್ರೂ ಸಮ್ ರೀಟೆಸ್ಟಿಂಗ್, ಅದು ಇದು ಅಂಥೇಳಿ. ಈಗ GTRE ಆಗಲಿ DRDO ಆಗಲಿ ಈಗ ಅವರು ಏನು ಮಾಡಿದರು ಅಂತ ಇದು ಗೊತ್ತಾಗ್ತಾಯಿದೆ. ನಮಗೂ ಗೊತ್ತಿರಲಿಲ್ಲ ಇದು ಏನೆಲ್ಲ ನಡೀತಾ ಇದೆ ಅಂಥೇಳಿ. ಸೊ ನಾವು ಡೆಫಿನೆಟ್ಲಿ DRDO ಇಸ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ಅವರಿಗೆ ಸಪೋರ್ಟ್ ಮಾಡಿದರೆ ವಿ ಹ್ಯಾವ್ ಟ್ಯಾಲೆಂಟ್. ವಾಟ್ ವಾಸ್ ರಿಕ್ವೈರ್ಡ್ ವಾಸ್ ಕಾನ್ಸ್ಟೆಂಟ್ ಸಪೋರ್ಟ್ ಆ್ಯಂಡ್ ಫಂಡಿಂಗ್. ಸರ್, ಈಗ ನಾವು ಒಂದು ನಮಗೆ ಬೇಕಾಗಿದ್ದನ್ನು ಸ್ಥಳೀಯವಾಗಿ ಉತ್ಪಾದಿಸುವಂಥ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆ ನಾನು ಆಗಲೇ ಹೇಳಿದೆ, ಪಿನಾಕ ನಾವು ಎಕ್ಸ್ಪೋರ್ಟ್ ಮಾಡೋ ಹಂತಕ್ಕೆ ಬಂದಿದ್ದೀವಿ. ಅರ್ಮೇನಿಯಾಗೆ 2,000 ಕೋಟಿ ಡೀಲ್ ಆಯಿತು, ಎಕ್ಸ್ಪೋರ್ಟು ಆಯಿತು. ಮೊನ್ನೆ 18ನೇ ತಾರೀಕು ಎಕ್ಸ್ಪೋರ್ಟ್ ಆಯಿತು. ಹೌದು ಹೌದು. ಸೊ ಆ ಎಕ್ಸ್ಪೋರ್ಟು ಅಥವಾ ಅಲ್ಲಿ ಗಳಿಸುವಂಥ ಲಾಭವನ್ನು ಇಲ್ಲಿ ಸಂಶೋಧನೆಗೆ ಬಳಕೆ ಮಾಡಿದರೆ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದಾ ಡಿಫೆನ್ಸ್ ಸೆಕ್ಟರಲ್ಲಿ ಅಂತ? ಖಂಡಿತ. ನೋಡಿ, ನಾವು ಬೇರೆ ದೇಶಗಳಾಗೆ ಡಿಫೆನ್ಸ್ಗೆ ಈಗೆಲ್ಲ ಅಮೆರಿಕ ಏನು ಮಾಡ್ತಾಯಿದೆ, EU ಕಂಟ್ರಿಗಳಿಗೆ, ಯುರೋಪಿಯನ್ ಯೂನಿಯನ್ ಕಂಟ್ರಿಗಳಿಗೆ ಯು ಮಸ್ಟ್ ಸ್ಪೆಂಡ್ 5% ಆಫ್ ಯುವರ್ GDP ಆನ್ ಡಿಫೆನ್ಸ್ ಅಂತ. ನಾವು ಖರ್ಚು ಮಾಡ್ತಿರೋದು ಎಷ್ಟು ಅಂತ 1.9% ಆಫ್ GDP. ವೇರ್ ಇಸ್ 5%, ವೇರ್ ಇಸ್ 1.9%? ಸೊ ವಿ ಹ್ಯಾವ್ ಟು ಬ್ಯಾಲೆನ್ಸ್. ಈಗ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.